ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣಿಗೆ ತನ್ನದೇ ಆದ ಮಹತ್ವ ಇದೆ. ಬಾಲ್ಯದಲ್ಲಿ ನೀರೂರಿಸುತ್ತಿದ್ದ ಹುಣಸೆ ಇಲ್ಲದೆ ಅಡುಗೆ ಅಪೂರ್ಣ. ಸಾಂಬಾರಿನ ರುಚಿ ಹೆಚ್ಚಿಸಲು ಹುಣಸೆಯೇ ಪ್ರಾಧಾನ್ಯ. ಇಂತಹ ಹುಣಸೆಯನ್ನ ನಿಯಮಿತವಾಗಿ ಅಡುಗೆಯಲ್ಲಿ ಬಳಸೋದ್ರಿಂದ ಬರೀ ಅಡುಗೆ ರುಚಿ ಮಾತ್ರ ಹೆಚ್ಚೋದಿಲ್ಲ, ಆರೋಗ್ಯ ಕೂಡ ಹೆಚ್ಚುತ್ತೆ. ಹೇಗೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಅಡುಗೆ ತಯಾರಿಯಲ್ಲಿ ಉಪ್ಪು, ಹುಳಿ, ಖಾರ ಬಹಳ ಮುಖ್ಯ. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಅಡುಗೆಯ ರುಚಿ ಕೆಟ್ಟು ಹೋಗುತ್ತೆ. ಹುಳಿಯ ವಿಚಾರಕ್ಕೆ ಬರೋದಾದ್ರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಹುಣಸೆ ಹಣ್ಣು ಬಳಸ್ತಾರೆ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಡುಗೆಗೆ ಒಳ್ಳೆ ರುಚಿಯನ್ನ ಕೊಡುತ್ತೆ. ಪ್ರತಿದಿನ ಅಡುಗೆಯಲ್ಲಿ ಹುಣಸೆ ಹಣ್ಣು ಬಳಸೋದ್ರಿಂದ ನಮಗೆ ಗೊತ್ತಿಲ್ಲದಂತೆ ನಾವು ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಪಡಿತೇವೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋ ಜೊತೆಗೆ ಅನೇಕ ಕಾಯಿಲೆಗಳಿಂದಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಪೌಷ್ಟಿಕಾಂಶಗಳು ಅಪಾರವಾಗಿವೆ. ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸೇರಿದಂತೆ ವಿಟಮಿನ್ ಬಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ ಮತ್ತು ಇನ್ನಿತರ ಉಪಯುಕ್ತ ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳು ಅಪಾರ ಪ್ರಮಾಣದಲ್ಲಿ ಸಿಗುತ್ತವೆ. ಹುಣಸೆ ಹಣ್ಣಿನ ಸೇವನೆಯಿಂದ ದಿನನಿತ್ಯದ ಜೀವನದಲ್ಲಿ ಎದುರಾಗುವ ಹಲವಾರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ. ನಾರಿನ ಅಂಶ ಹೆಚ್ಚಾಗಿರುವ ಹುಣಸೆ ಹಣ್ಣು ಸೇವನೆಯಿಂದ ದೇಹದ ಜೀರ್ಣಾಂಗ ವ್ಯವಸ್ಥೆ ಉತ್ತಮಗೊಳ್ಳುತ್ತೆ. ಇದು ನಮ್ಮ ಕರುಳಿನ ಭಾಗದಲ್ಲಿ ಉತ್ತಮ ಚಲನೆಯನ್ನ ಉಂಟು ಮಾಡೋದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನ ದೂರ ಮಾಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಬೈಲ್ ಜ್ಯೂಸ್ ಉತ್ಪತ್ತಿಯನ್ನು ಸಹ ಇದು ಮಾಡೋದ್ರಿಂದ ನಾವು ಸೇವಿಸಿದ ಆಹಾರ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಹುಣಸೆ ಹಣ್ಣು ತನ್ನಲ್ಲಿ ಅಪಾರವಾದ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಒಳಗೊಂಡಿರೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಇದು ಸಾಕಷ್ಟು ತಗ್ಗಿಸುತ್ತೆ ಮತ್ತು ಹೃದಯದ ಕಾಯಿಲೆಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಮುಖ್ಯವಾಗಿ ರಕ್ತದ ಒತ್ತಡದ ಮೇಲೆ ಇದು ಸಕಾರಾತ್ಮಕ ಪ್ರಭಾವ ಬೀರಲಿದ್ದು, ಇದರ ಹೆಚ್ಚಿನ ನಾರಿನಾಂಶದ ಕಾರಣದಿಂದ ಹೃದಯದ ಆರೋಗ್ಯ ದೀರ್ಘಕಾಲ ಚೆನ್ನಾಗಿರುತ್ತೆ. ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದು. ಕೆಲವೊಂದು ಸಂಶೋಧನೆಗಳು ಹೇಳೋ ಹಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುವ ಗುಣವನ್ನ ಹುಣಸೆ ಹಣ್ಣು ಹೊಂದಿದೆ. ಹೀಗಾಗಿ ದೇಹದ ಗ್ಲೂಕೋಸ್ ಬಳಕೆಯನ್ನ ಹೆಚ್ಚು ಮಾಡೋದು ಮಾತ್ರ ಅಲ್ಲದೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಸಹ ಹುಣಸೆ ಹಣ್ಣು ಕಂಟ್ರೋಲ್ ಮಾಡುತ್ತೆ. ಶುಗರ್ ಹೊಂದಿರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಹುಣಸೆ ಹಣ್ಣನ್ನ ಬಳಸಿ ಆರೋಗ್ಯಕರವಾದ ಗುಣಗಳನ್ನ ಪಡೆದುಕೊಳ್ಳಬಹುದು. ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳು. ಹುಣಸೆ ಹಣ್ಣುಗಳಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳ ಪ್ರಮಾಣ ಹೇರಳವಾಗಿ ಕಂಡುಬರೋದ್ರಿಂದ ಮತ್ತು ಪಾಲಿಫಿನಲ್ ಅಂಶಗಳು ಇದು ಒಳಗೊಂಡಿರೋದ್ರಿಂದ ದೇಹದ ಉರಿಯೂತದ ಸಮಸ್ಯೆ ದೂರವಾಗುತ್ತೆ ಮತ್ತು ಮೈಕೈ ನೋವು ಹಾಗೂ ಕೀಲು ನೋವುಗಳ ತೊಂದರೆಗಳು ಇರೋದಿಲ್ಲ. ತೂಕ ನಿರ್ವಹಣೆ ಸಾಧ್ಯ. ಹುಣಸೆ ಹಣ್ಣಿನಲ್ಲಿ ಇರುವಂತಹ ನಾರಿನಾಂಶ ನಮ್ಮ ಹೊಟ್ಟೆ ತುಂಬಿದ ಅನುಭವ ಉಂಟು ಮಾಡುತ್ತೆ. ಹೀಗಾಗಿ ದೈಹಿಕವಾಗಿ ನಮ್ಮನ್ನ ಚೈತನ್ಯದಿಂದ ಕೂಡಿರುವಂತೆ ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲದೆ ಹೊಟ್ಟೆ ಹಸಿವು ನಿಯಂತ್ರಣ ಮಾಡಿ ಹೊಟ್ಟೆ ತುಂಬಿದ ಅನುಭವವನ್ನು ತಂದುಕೊಡುತ್ತೆ. ಇದರಿಂದ ಬೇರೆ ಅನಾರೋಗ್ಯಕರ ಆಹಾರಗಳನ್ನು ತಿಂದು ತೂಕ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ತಪ್ಪುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಹುಣಸೆ ಹಣ್ಣಿನಲ್ಲಿ ಮೊದಲೇ ಹೇಳಿದಂತೆ ವಿಟಮಿನ್ ಸಿ ಪ್ರಮಾಣ ಅಪಾರವಾಗಿ ಕಂಡುಬರೋದ್ರಿಂದ ಇದು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ಉತ್ತಮಪಡಿಸಿ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಇದರಿಂದ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಮತ್ತು ದೇಹಕ್ಕೆ ಎದುರಾಗುವ ಸೋಂಕು ಮತ್ತು ದೌರ್ಬಲ್ಯವನ್ನ ದೂರ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.